ಬೆಂಗಳೂರಲ್ಲಿ ಇಂಥದ್ದೊಂದು ಸ್ವೀಟ್ ಶಾಪ್ ಇದೆ ಅಂತ ಕೇಳಿ ನನಗಂತೂ ಖುಷಿ ಆಯಿತು. ನಿಮಗೆ ಗೊತ್ತಾ, ಈ ಸ್ವೀಟ್ ಶಾಪಲ್ಲಿ ಎಲ್ಲವನ್ನ ಬೆಲ್ಲದಲ್ಲಿ ತುಪ್ಪದಲ್ಲಿ ಮಾಡ್ತಾರೆ. ಝೀರೋ ಶುಗರ್, ಝೀರೋ ಮೈದಾ, ಝೀರೋ ಬೇಸನ್, ಝೀರೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಮತ್ತು ಕಲರ್ಸ್. ಹೌದು, ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅವರಿಗೆಲ್ಲ ಸ್ವೀಟ್ಸ್ ತಿನ್ನಬೇಕು ಅನಿಸುತ್ತೆ, ಆದರೆ ತಿನ್ನೋ ಹಾಗಿಲ್ಲ. ಅಂಥವ್ರಿಗೋಸ್ಕರ ಇದು ಬೆಸ್ಟು. ಅಷ್ಟೇ ಅಲ್ಲ, ನಾರ್ಮಲ್ ಆರೋಗ್ಯವಾಗಿರೋರ್ಗೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ ಥರದ ಸ್ವೀಟ್ಸನ್ನು ಹಾಯಾಗಿ ತಿನ್ಬೋದು. ಯಾಕಂದರೆ ಇವ್ರು ಮಾಡ್ತಿರೋವಂಥದ್ದು ಈ ಎಲ್ಲ ಸ್ವೀಟ್ಗಳ ಹೆಸರುಗಳನ್ನು ನೀವು ಕೇಳಿದ್ರೆ ತುಂಬ ಖುಷಿ ಆಗ್ತೀರಾ. ಹಾಗೆ ಯಾವುದ್ರಲ್ಲಿ ಮಾಡ್ತಿದ್ದಾರೆ ಇವರು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಮಾಡೋ ಪ್ರತಿಯೊಂದು ತಿಂಡಿನೂ ಕೂಡ ನಮ್ಮ ಟ್ರೆಡಿಷ್ನಲ್ ವೇ, ಅಂದರೆ ನಮ್ಮ ಸಾಂಪ್ರದಾಯಿಕ ತಿಂಡಿಗಳಾಗಿರುತ್ತೆ. ಕಜ್ಜಾಯ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಎಳ್ಳನ್ನು ಬಳಸಿನೂ ಕೂಡ ಮಾಡಿದ್ದಾರೆ. ಹಾಗೆ ನೋಡಿ ಕರ್ಜಿಕಾಯಿ ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಹಾಕಿರುವಂತಹ ಎಲ್ಲ ಐಟಮ್ಸು ಕೂಡ ತುಂಬ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂಥದ್ದನ್ನೇ ಬಳಸಿದ್ದಾರೆ. ಎಲ್ಲ ಬೆಲ್ಲದಲ್ಲೇ ಮಾಡಿರುವಂಥದ್ದು. ಇನ್ನು ಒಬ್ಬಟ್ಟು ಬೇಳೆ ಮತ್ತು ಬೆಲ್ಲದಲ್ಲಿ ಮಾಡಿರುವಂಥದ್ದು ಮನೆಯಲ್ಲೇ ಮಾಡಿರೋ ಥರ ಇರುತ್ತೆ. ಅಷ್ಟು ಸಿಹಿಯಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ. ಇಲ್ಲಿಗೆ ಬಂದು ಎಲ್ಲ ಆರ್ಡರ್ ಕೊಟ್ಟು ಎಲ್ಲ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಆಂಧ್ರ ಸ್ಪೆಷಲ್ ಪೂತರೇಕಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ನಿಮಗೆ ಇಲ್ಲಿ ರಾಗಿ ಲಡ್ಡು, ಜೊನ್ನ ಲಡ್ಡು, ಸಜ್ಜೆ ಲಡ್ಡು, ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು, ನೋವುಲ ಲಡ್ಡು, ಪೂತರೇಕಲು ಎಲ್ಲ ಕೂಡ ಸಿಗುತ್ತೆ. ಹೆಲ್ದಿ ಆ್ಯಂಡ್ ಟೇಸ್ಟಿ ಲಡ್ಡುಗಳನ್ನು ಮಾಡ್ತಾರೆ. ನೋಡಿ, ಡ್ರೈ ಫ್ರೂಟ್ಸ್ದು ಲಡ್ಡು ಕೂಡ ಮಾಡ್ತಾರೆ. ಇದನ್ನು ಕೂಡ ಬೆಲ್ಲ ಮತ್ತು ಅಲ್ಲಿ ಇರುವಂತಹ ನಟ್ಸನ್ನು ಎಲ್ಲ ಬಳಸ್ಕೊಂಡೇ ಮಾಡುವಂಥದ್ದು. ಹಾಗೆ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು ಒಂದೊಂದು ಲಡ್ಡುನ ನೋಡ್ತಾ ಇದ್ದರೆ ನಿಮಗೆ ಮನೆ ಹೋಮ್ ಮೇಡ್ ಫೀಲ್ ಬರುತ್ತೆ. ಆ ಥರ ಮಾಡ್ತಾರೆ. ಎಷ್ಟೊಂದು ಜನ ಬಂದು ಮದುವೆಗೆ, ಮನೇಲಿ ಫಂಕ್ಷನ್ ಇದ್ದರೆ, ಹಬ್ಬ ಇದ್ದರೆ, ಈವನ್ ಕೆಲವೊಂದು ಸ್ವೀಟ್ ಶಾಪ್ಸ್ ಎಲ್ಲ ಬಂದು ಇವ್ರ ಹತ್ರನೇ ಡೈರೆಕ್ಟಾಗಿ ಬಂದು ಆರ್ಡರ್ ಕೊಟ್ಟು ತೊಗೊಂಡು ಹೋಗಿ ಮಾರ್ತಾ ಇದ್ದಾರೆ. ಆ ಥರನೂ ಮಾಡ್ತಿದ್ದಾರೆ. ಆ್ಯಂಡ್ ಇವರು ಆನ್ಲೈನಲ್ಲೂ ಕೂಡ ಇದ್ದಾರೆ. ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊಲೂ ಕೂಡ ನಿಮಗೆ ಸಿಗುತ್ತೆ. ಈಗಾಗಲೇ ಸ್ಕ್ರೀನ್ ಮೇಲೆ ನಂಬರು ಮತ್ತು ಅಡ್ರೆಸ್ಸನ್ನು ಕೂಡ ಹಾಕಿದ್ದೀನಿ. ಈ ಒಂದು ಸ್ವೀಟ್ ಶಾಪ್ನ ನೇಮ್ ಬಂದು ನಳಭೀಮ ಪಾಕಂ ಅಂತ ಹೇಳಿಬಿಟ್ಟು ಹೆಸರಿಗೆ ತಕ್ಕ ಹಾಗೆ ಅದೇ ರೀತಿ ನಮ್ಮ ಸಾಂಪ್ರದಾಯಿಕ ವೇಲೇ ಇದೆ ಅಂತ ಹೇಳ್ಬೋದು. ತುಂಬ ತುಂಬ ಚೆನ್ನಾಗಿತ್ತು ಸ್ವೀಟ್ಸ್ ಎಲ್ಲನೂ. ನಾನು ಮನೆಗೂ ಒಂದಷ್ಟೆಲ್ಲ ತೊಗೊಂಡು ಬಂದೆ. ಇಂಥ ಒಂದು ಇದಿದ್ರೆ ಎಲ್ಲರಿಗೂ ಕೂಡ ತಿನ್ನೋ ಹಾಗಾಗತ್ತೆ. ತಿನ್ನುವಾಗ ಅಯ್ಯೋ ಭಯ ಪಟ್ಕೊಳ್ಳೋ ಹಾಗೂ ಇಲ್ಲ, ಅಯ್ಯೋ ನಾನು ಜಾಸ್ತಿ ಸ್ವೀಟ್ಸ್ ತಿಂತಾ ಇದ್ದೀನಿ, ನಾಳೆ ಏನು ಹೆಚ್ಚು ಕಡಿಮೆ ಆಗುತ್ತಪ್ಪ ಅಂತ ಆ ಥರ ಏನಿರಲ್ಲ. ನಿಮಗೆ ಎಲ್ಲ ಸ್ವೀಟ್ಸು ಕೂಡ ಇಲ್ಲಿ ಬೆಲ್ಲ ಮತ್ತು ತುಪ್ಪದಿಂದ ಮಾಡ್ತಿದ್ದಾರೆ. ನೋಡಿ, ಜಿಲೇಬಿ ಕೂಡ ಬೆಲ್ಲದಿಂದಲೇ ಮಾಡಿದ್ದಾರೆ ಇಲ್ಲಿ. ತುಂಬ ಟೇಸ್ಟಿಯಾಗಿತ್ತು ಅದು ಕೂಡ. ಜಿಲೇಬಿ ತುಂಬ ಚೆನ್ನಾಗಿತ್ತು. ನಾನು 3 ಡೇಸ್ ಇಟ್ಟಿದ್ದೆ. 3 ಡೇಸಲ್ಲೂ ಏನೂ ಆಗದಿರೆ ಅದೇ ಟೇಸ್ಟಲ್ಲಿತ್ತು, ಅದೇ ಕ್ರಿಸ್ಪಿಯಾಗಿತ್ತು ಹೊರಗಡೆಯಿಂದ. ಆ್ಯಂಡ್ ಇಲ್ಲಿ ಚಕ್ಲಿ, ಮುರುಕಲು ಆಗಿರ್ಬೋದು, ಚಕ್ರಾಲು ಅಂತಾರೆ ತೆಲುಗುಲಿ, ಅದಾಗಿರಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲವನ್ನ ಕೂಡ ಸಜ್ಜೆಯಿಂದ, ರಾಗಿಯಿಂದ, ಜೋಳದಿಂದ, ಅಕ್ಕಿಯಿಂದ ಮಾಡಿರುವಂಥದ್ದಾಗಿದೆ ಪ್ರತಿಯೊಂದು ಕೂಡ. ಹಾಗೆ ಇಲ್ಲಿ ನಿಮಗೆ ಮಿಕ್ಸ್ಚರ್ಸು ಸಿಗುತ್ತೆ. ಹಾಗೆ ನೋಡಿ, ಇದು ರಾಗಿ ಮುರುಕುಲು, ರಾಗಿಯಲ್ಲಿ ಮಾಡಿರುವಂಥದ್ದು. ಎಲ್ಲವೂ ಕೂಡ ಹೆಲ್ತ್ಗೆ ಹೆಲ್ತು, ಟೇಸ್ಟಿಗೆ ಟೇಸ್ಟಿ ಎರಡೂ ಕೂಡ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಅಂದರೆ ಮಕ್ಕಳಾಗಲಿ, ದೊಡ್ಡವರಾಗಲಿ, ಆಫೀಸಿಂದ ಬಂದವರಿಗೆ ತಕ್ಷಣ ಕೊಡಲಿಕ್ಕಾಗಲಿ ಅಥವಾ ಮಕ್ಕಳಿಗೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಕೊಡಲಿಕ್ಕೆ, ಇದೆಲ್ಲವೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಏನೇನೋ ಕೊಡ್ತೀವಿ ಮಕ್ಕಳ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೀಗೆ ಒಳ್ಳೆ ತಿಂಡಿಗಳನ್ನು ತಿಂದರೆ ಅವರಿಗೆ ಶಕ್ತಿನೂ ಬರುತ್ತೆ. ಎಲ್ಲವೂ ಕೂಡ ಡ್ರೈ ಫ್ರೂಟ್ಸು, ಎಲ್ಲ ನಟ್ಸಿಂದ ಮಾಡಿರುವಂಥವು, ಇವೆಲ್ಲನೂ ಕೂಡ ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರನೇ ಇದನ್ನು ನಾನು ಇದ್ರ ಬಗ್ಗೆ ತಿಳ್ಕೊಂಡು ನಾನೇ ಹುಡುಕೊಂಡು ಹೋಗಿ ಈ ಶಾಪಿಗೆ ಹೋಗಿ ವಿಡಿಯೋನ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ಈ ಥರದ್ದೊಂದು ಇದೆ ಅಂತ ಗೊತ್ತಾದರೆ ಎಷ್ಟೊಂದು ಜನಕ್ಕೆ ಒಂದು ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲಿದೆ ಅಂತ ಕೇಳ್ಕೊಂಡು ಹೋಗಿ ಎಲ್ಲ ತೊಗೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ನಾವು ಮನೇಲಿ ಮಾಡ್ಕೊಳ್ಳೋ ಸಮಯ ನಮಗಿರಲ್ಲ, ಅಷ್ಟು ಪೇಷನ್ಸ್ ಇರಲ್ಲ, ಮತ್ತು ಅದೆಲ್ಲ ತಿಳ್ಕೋಬೇಕು, ತೊಗೊಂಡು ಬರಬೇಕು, ಮಾಡಬೇಕು, ಆಮೇಲೆ ಎಷ್ಟು ದಿವಸ ಇಟ್ಕೋಬೇಕು ಪ್ರಿಸರ್ವೇಷನು, ಅವೆಲ್ಲನೂ ಕಷ್ಟ. ಅದೇ ನೋಡಿ, ಯಾವಾಗ ಬೇಕಂದ್ರೂ ಇಲ್ಲಿ ರೆಡಿ ಇರುತ್ತೆ, ಫ್ರೆಶ್ ಆಗಿರುತ್ತೆ. ನೋಡಿ, ಬೀಟ್ರೂಟಿಂದ ಮತ್ತು ಅಕ್ಕಿಯಿಂದ ಮಾಡಿರುವಂಥ ನಿಪ್ಪಟ್ಟುಗಳು, ಇದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಅದರಲ್ಲೂ ಬೀಟ್ರೂಟ್ದಂತೂ ಇನ್ನೂ ಟೇಸ್ಟಿಯಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದನ್ನೇ ಮಾಡಿ ಬಳಸ್ತಿದ್ದಾರೆ. ಸೊ ನಿಮಗೆ ತುಂಬಾ ಯೂಸ್ಫುಲ್ ಆಗಬಹುದು ಅಂತ ಈ ವಿಡಿಯೋನ ನಾನು ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಸ್ಕ್ರೀನ್
ಮೇಲೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಮನೆಗೆ ತರಿಸ್ಕೊಳ್ಳಿ. ಅಥವಾ ಹತ್ತಿರದಲ್ಲೇ ನಿಮಗೆ ಔಟ್ಲೆಟ್ ಇದ್ದರೆ ಅಲ್ಲೂ ಕೂಡ ಹೋಗ್ಬೋದು. ಕಾಲ್ ಮಾಡಿ ನಿಮ್ಗೆ ಹತ್ತಿರದಲ್ಲಿರುವಂಥ ಒಂದು ಬ್ರ್ಯಾಂಚ್ ಯಾವುದಿದೆ ಎಲ್ಲಿದೆ ಅಂತ ತಿಳ್ಕೊಂಡು ಬೇಕಾಗಿದ್ರೂ ಕೂಡ ನೀವು ಹೋಗ್ಬೋದು. ಹಾಗೆ ಇಲ್ಲಿ ಮಿಕ್ಸ್ಚರ್ಸು ಕೂಡ ಸಿಗುತ್ತೆ, ರೆಗ್ಯುಲರ್ ಮಿಕ್ಸ್ಚರ್ಸು ಎಲ್ಲ ಶಾಪ್ಸಲ್ಲಿ ಸಿಗುವಂಥ ಮಿಕ್ಸ್ಚರ್ಸು ನಿಮಗೆ ಯಾವ್ದು ಬೇಕಾಗಿದ್ರೂ ತೊಗೋಬೋದು. ಅದು ಕೂಡ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿ ನೋಡಿದೆ. ಇಲ್ಲಿ ಮಿಕ್ಸ್ಚರ್ಸ್ ಅಲ್ದಿರೆ, ಚಕ್ಲಿ ಅಲ್ದಿರೆ, ಬೆಣ್ಣೆ ಮುರುಕು ಅಲ್ದಿರೆ ನೋಡಿ ನಿಮಗೆ ಚಕ್ಲಿಗಳನ್ನು ಕೂಡ ಎಲ್ಲ ಟ್ರೆಡಿಷ್ನಲ್ ವೇಲೇ ಮಾಡಿದ್ದಾರೆ. ಆ್ಯಂಡ್ ಸ್ವೀಟ್ಸು ಕೂಡ ಇಲ್ಲಿ ರೆಗ್ಯುಲರ್ ಸ್ವೀಟ್ಸ್ ಅಂದರೆ ಶುಗರಿಂದ ಮಾಡಿರುವಂಥದ್ದು ಸಿಗುತ್ತೆ ಸಪ್ರೇಟಾಗಿ. ಅದು ಬೇಕು ಅಂದವರು ತೊಗೋಬೋದು. ಮೈಸೂರು ಪಾಕು ಅದೆಲ್ಲ ಸಿಗುತ್ತೆ, ಬಾದುಷಾ ಅದೆಲ್ಲನೂ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದು ಕೂಡ ಅಂದರೆ ರೆಗ್ಯುಲರಾಗಿ ನಮಗೇನು ಶುಗರ್ ಇಲ್ಲ ಏನಿಲ್ಲ, ನಾವೇನು ತಿಂದರೂ ಪರವಾಗಿಲ್ಲ ಒಂದು ದಿನಕ್ಕೆ ಅಂದ್ಕೊಳ್ಳೋರು ಇದನ್ನು ಕೂಡ ತೊಗೋಬೋದು. ಲಡ್ಡು ಎಲ್ಲ ಇದೆ, ಅದು ಎಲ್ಲ ಸಿಗುತ್ತೆ. ಇನ್ನೂ ಇಂಪಾರ್ಟೆಂಟ್ ವಿಷಯ ಅಂದರೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಹೋಮ್ ಮೇಡ್ ಪಿಕಲ್ಸ್ ಸಿಗುತ್ತೆ, ಉಪ್ಪಿನಕಾಯಿ ಕೂಡ. ಸೊ ಆಂಧ್ರ ಸ್ಪೆಷಲ್ ಆವಕಾಯಿ ಪಚ್ಚಡಿ ಅಂತೀವಲ್ಲ, ಮ್ಯಾಂಗೋ ಪಚ್ಚಡಿ, ಸೊ ಮಾವಿನಕಾಯಿ ಪಚ್ಚಡಿ ಸಿಗುತ್ತೆ. ಜೊತೆಗೆ ಇಲ್ಲಿ ಹುಣಸೆಕಾಯಿ ಪಚ್ಚಡಿ ಸಿಗುತ್ತೆ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಗೋಂಗೂರ ಪಚ್ಚಡಿ, ಗೋಂಗೂರದ್ದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಮಸ್ಟ್ ಟ್ರೈ ಮಾಡಿ ಇಲ್ಲಿಗೆ ಹೋದಾಗ. ಆ್ಯಂಡ್ ಅದೆಲ್ಲ ತುಂಬ ಕಡಿಮೆ, ನಿಮಗೆ ತುಂಬ ರೀಸನಬಲ್ ಪ್ರೈಸ್ಗೆ ಮಾರ್ತಿದ್ದಾರೆ. ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳ್ಬೋದು. 250 ಗ್ರಾಮ್ಸ್ ಎಲ್ಲ ನಿಮಗೆ ಜಸ್ಟ್ 120 150ಗೆಲ್ಲ ಸಿಗ್ತಾ ಇದೆ. ತುಂಬ ಕಡಿಮೆ ಪ್ರೈಸ್ ಇದೆ ಆ್ಯಂಡ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ಆ್ಯಂಡ್ ತುಂಬಾ ಏನು ಹೇಳ್ತಾರೆ, ಎಲ್ಲವೂ ಕೂಡ ಫ್ರೆಶ್ ಆಗಿದೆ ಎಲ್ಲ ಮಾಡ್ತಿರೋವಂಥದ್ದು. ಹಾಗೆ ನಳಭೀಮ ಪಾಕಮ್ಮ ಅವರ ಹತ್ರ ಒಳ್ಳೆ ಚಟ್ನಿ ಪುಡಿಗಳು ಕೂಡ ಸಿಗುತ್ತೆ. ನಿಮಗೆ ಬೇಕಾಗಿರೋ ಡಿಫ್ರೆಂಟ್ ವೆರೈಟಿ ಆಫ್ ಚಟ್ನಿ ಪುಡಿಗಳು ಸಿಗುತ್ತೆ. ಅದು ಕೂಡ ತುಂಬ ರೀಸನಬಲ್ ಇದೆ. 100 ಗ್ರಾಮ್ ಎಲ್ಲ ಇಲ್ಲಿ 70 ರುಪೀಸ್ ಅಷ್ಟೇ ನೋಡಿ. ಸೊ ಇದೆಲ್ಲವೂ ಕೂಡ ನಿಮಗೆ ನಟ್ಸಲ್ಲಿ ಎಲ್ಲ ಇದರಲ್ಲಿ ಮಾಡ್ತಿರೋವಂಥದ್ದು, ಒಳ್ಳೆ ಹೆಲ್ದಿಯಾಗಿರೋವಂಥದ್ದು. ಈಗಾಗಲೇ ಸಿಕ್ಕಾಪಟ್ಟೆ ಜನ ಬಂದು ತೊಗೊಳ್ತಾ ಇದ್ದಾರೆ. ಈ ಶಾಪ್ ಬಗ್ಗೆ ತಿಳ್ಕೊಂಡವರೆಲ್ಲ ಬಂದು ಶಾಪ್ಗೆ ವಿಸಿಟ್ ಮಾಡಿ ಡೈರೆಕ್ಟಾಗಿ ಅವ್ರಿಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗ್ತಿದ್ದಾರೆ. ಎಷ್ಟೊಂದು ಜನ ದೂರದ ಊರಿಂದ ಎಲ್ಲ ಬಂದು ಆರ್ಡರ್ ಮಾಡಿ ತೊಗೊಂಡು ಹೋಗ್ತಾ ಇದ್ರು ನಾನು ಹೋದಾಗ. ಅದನ್ನು ಕೂಡ ನೋಡಿದೆ ಅವ್ರ ಶಾಪ್ಸ್ಗೋಸ್ಕರ. ನೋಡಿ, ನಾನು ಈಗಾಗಲೇ ಹೇಳ್ದಾಗೆ ಎಲ್ಲವನ್ನ ಕಾಳುಗಳಿಂದ, ಫ್ಲ್ಯಾಕ್ಸ್ ಸೀಡ್ಸ್ನಿಂದ, ಈ ಥರ ನಟ್ಸಿಂದ, ಎಲ್ಲ ಡ್ರೈ ಫ್ರೂಟ್ಸಿಂದ ಈ ಥರ ಮಾಡಿರುವಂಥದ್ದು, ಇವೆಲ್ಲದರಿಂದ ಮಾಡಿರುವಂಥ ತಿಂಡಿಗಳಾಗಿದೆ ಇಲ್ಲಿ. ಸೊ ಅದೇ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು ನನಗೆ, ಅದಕ್ಕೋಸ್ಕರ ಮಾಡಿದೆ. ನೋಡಿ, ಇದೇ ಆ ಶಾಪು, ನಳಭೀಮ ಪಾಕಮ್ಮ ಅಂತ ಹೇಳ್ಬಿಟ್ಟು. ನಾನು ಕೊಡ್ಗೆಹಳ್ಳಿಯ ಬ್ರಾಂಚ್ಗೆ ಹೋಗಿದ್ದೆ, ನಿಮ್ಮ ಹತ್ತಿರದ ಬ್ರಾಂಚ್ಗೆ ನೀವು ಹೋಗಿ.